ಸ್ನೇಹಿತರೆ, ವಿದ್ಯಾರ್ಥಿಗಳೇ, ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ನನಗೆ ಈ ದಿನ ತುಂಬ ಸಂತೋಷವಾಗಿದೆ. ಕಾರಣ ನನ್ನ 600ನೇ ವಿಡಿಯೋ, ಮಕ್ಕಳಿಗೋಸ್ಕರ ಮಾಡಿರ್ತಕ್ಕಂಥ 600ನೇ ವಿಡಿಯೋನ ಇವತ್ತು ನಾನು ಯೂಟ್ಯೂಬಲ್ಲಿ ಹಾಕ್ತಾ ಇದ್ದೀನಿ. ಇದು ನನಗೆ ತುಂಬ ಇಷ್ಟವಾಗಿರ್ತಕ್ಕಂಥ ಒಂದು ಟಾಪಿಕ್ಕು, DNA, ಡಿಆಕ್ಸಿರೈಬೋನ್ಯೂಕ್ಲಿಯಿಕ್ ಆ್ಯಸಿಡ್ ಅಂತಕ್ಕಂಥ ಒಂದು ಪಾಠವನ್ನು ನಾನು ಮಾಡಬೇಕಾದರೆ ತುಂಬ ಶ್ರದ್ಧೆಯಿಂದ ಮಾಡ್ತಾ ಇದ್ದೆ. ಅದನ್ನೇ ಇವತ್ತು ನಾನು 600ನೇ PPT ಆಗಿ ಪ್ರೆಸೆಂಟೇಷನ್ ಮಾಡ್ತಾ ಇದ್ದೀನಿ. DNA ನಮ್ಮ ದೇಹದ ಜೀವನದ ನೀಲನಕ್ಷೆ. ಇಟ್ಸ್ ದಿ ಬ್ಲೂ ಪ್ರಿಂಟ್ ಆಫ್ ಎವ್ರಿ ಲೈಫ್ ಅವೈಲಬಲ್ ಇನ್ ದ ವರ್ಲ್ಡ್, ವೆದರ್ ಪ್ಲಾಂಟ್, ಅನಿಮಲ್ ಆರ್ ಎನಿ ಲಿವಿಂಗ್ ಬೀಯಿಂಗ್. It has either DNA or RNA. Only a few viruses of plant nature may not have the DNA. ಇದು ಹೇಗೆ ರಚನೆಯಾಗಿದೆ, ಏನು ಮಾಡುತ್ತೆ, ಎಷ್ಟು ವಿಧಿಗಳಿವೆ, ಇದರಿಂದ ಏನು ಉಪಯೋಗ ನಮಗೆ ಅಂತಕ್ಕಂಥದ್ದನ್ನು ಇವತ್ತು ತುಂಬ ಸರಳವಾಗಿ ನಾನು ತಿಳಿಸ್ತೀನಿ. Dear viewers, today I am delighted to present you 600th educational video. This video is on DNA. I would like to say thank to all the viewers, which includes students, parents, friends, family members and any other person who viewed my videos. I thank you them. ನಿಮ್ಮ ಪ್ರೋತ್ಸಾಹ ಇಲ್ಲದೆ ಹೋಗಿದ್ರೆ ನಾನು ಇಲ್ಲಿಯ ತನಕ ಬರ್ತಿರಲಿಲ್ಲ. ಸುಮಾರು 13 ವರ್ಷಗಳಿಂದ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ನನಗೆ ದುಡ್ಡು ಸಿಗಲಿ ಅಂತ ಅಲ್ಲ, ಅಥವಾ ನನಗೆ ಹೆಸರು ಬರಲಿ ಅಂತ ಅಲ್ಲ, ಜ್ಞಾನವನ್ನು ಹಂಚಬೇಕು ಅಂತಕ್ಕಂಥ ಒಂದು ನನ್ನ ಅಭಿಲಾಷೆ. ಆ ಅಭಿಲಾಷೆಗೋಸ್ಕರ ನನಗೆ ಗೊತ್ತಿರುವುದನ್ನು ನಾನು ಹಂಚ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಬನ್ನಿ ಮುಂದೆ DNA ಬಗ್ಗೆ ಸುಲಭವಾಗಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಈಗ ಮೊಟ್ಟ ಮೊದಲನಾಗಿ ಒಂದು ಪ್ರಶ್ನೆ ಕೇಳೋಣ. DNA ಅಂದರೇನು? DNA ಎಲ್ಲಿರುತ್ತೆ ಕೋಶದಲ್ಲಿ? ಅದರ ಸ್ಟ್ರಕ್ಚರ್ ಏನು? ಅದರ ಕೆಲಸವೇನು? ಅದರ ಇಂಪಾರ್ಟೆನ್ಸ್ ಏನು ನಮಗೆ? ಅದು ಹೇಗೆ ನಮಗೆ ಆನುವಂಶಿಕವಾಗಿ ಗುಣಗಳನ್ನು ಪಡೆಯಲು ಸಹಾಯ ಮಾಡುತ್ತೆ ಅನ್ನೋದನ್ನೆಲ್ಲ ನಾವು ಕಲ್ತ್ಕೋಬೋದು. ಆದರೆ ಈ ಒಂದು PPTಯಲ್ಲಿ ಇವೆಲ್ಲವನ್ನೂ ಹೇಳೋದಿಲ್ಲ. ನಾನು ಇದನ್ನು ನಿಮ್ಮ ಪರೀಕ್ಷೆಗೋಸ್ಕರ ಮಾಡಿಲ್ಲ, ಅಥವಾ ಮಾರ್ಕ್ಸ್ ತಗೊಳ್ಳಿ ಅಂತ ಮಾಡ್ತಾ ಇಲ್ಲ. ಮೊದಲೇ ಹೇಳಿದಾಗೆ ನನಗೆ ತಿಳಿದಿರ್ತಕ್ಕಂಥ ವಿಜ್ಞಾನವನ್ನು ನಾನು ಇದನ್ನು ಹಂಚ್ಕೊಳ್ಳೋಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಪೇರೆಂಟ್ಸ್ ಆದವ್ರು ನೋಡಿ, ಮಕ್ಕಳಿಗೆ ಬೇಕಾದರೆ ನೀವು ಹೇಳಿ, ಚಿಕ್ಕ ಮಕ್ಕಳಿಗೆ. DNA ಅಂತಕ್ಕಂಥ 3 ಅಕ್ಷರ ಇದೆಯಲ್ಲ, ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದಾಗ ಅದು ಡಿಆಕ್ಸಿರೈಬೋನ್ಯೂಕ್ಲಿಯಿಕ್ ಆ್ಯಸಿಡ್ ಅಂತ ಆಗುತ್ತೆ. ಕನ್ನಡದಲ್ಲೂ ಅದನ್ನು ಸಾಮಾನ್ಯವಾಗಿ ಡಿಆಕ್ಸಿರೈಬೋನ್ಯೂಕ್ಲಿಯಿಕ್ ಆ್ಯಸಿಡ್ ಅಂತಲೇ ಹೇಳ್ತಾರೆ. ಇದು DNA ಹೆಚ್ಚು ಅಣು ತೂಕದ ಒಂದು ಬೃಹತ್ ಅಣು. One thing we should know, DNA is only one molecule. It's just a molecule having very heavy atomic weight. ಇದರಲ್ಲಿ 2 ಪಾಲಿನ್ಯೂಕ್ಲಿಯೋಟೈಡ್ಗಳು ಸರಪಳಿಗಳಿರುತ್ತೆ, ಚೈನ್ಸ್ ಅಂತ ಕರಿತೀವಿ. ಒಂದೊಂದು ಸರಪಳಿಯು ಒಂದಕ್ಕೊಂದು ವಿರುದ್ಧ ದಿಕ್ಕಿನಲ್ಲಿ ಸಮಾನಾಂತರ ಹೀಗೆ ಟ್ವಿಸ್ಟ್ ಆಗಿರುತ್ತೆ. ಏಣಿಗಳು 2 ಏಣಿಗಳನ್ನು ಸೇರಿಸಿದರೆ ಟ್ವಿಸ್ಟ್ ಮಾಡಿದರೆ ಹೇಗಿರುತ್ತೋ ಹಾಗಿರುತ್ತೆ. ಪಾಲಿನ್ಯೂಕ್ಲಿಯೋಟೈಡ್ ಅಂತ ಕರಿತಾರೆ. ಒಂದೊಂದಕ್ಕೂ ಸಹಿತ ಸರಪಳಿಯಲ್ಲಿ ಅನೇಕ ನ್ಯೂಕ್ಲಿಯೋಟೈಡ್ ಘಟಕಗಳಿರುತ್ತೆ. DNA ಅಂತಕ್ಕಂಥದ್ದು ನ್ಯೂಕ್ಲಿಯೋಟೈಡ್ ಎಂಬ ಸಣ್ಣ ಘಟಕಗಳಿಂದಾಗಿದೆ. ಅದು ಏನು ಅಂತ ನಾನು ಮುಂದೆ ಹೇಳ್ತೀನಿ. DNAದು ಒಂದು ಚಿತ್ರ ಅರ್ಥ ಮಾಡ್ಕೊಳ್ಳೋಕ್ಕೆ ಕೊಟ್ಟಿದ್ದೀನಿ. ನಾನು ಹೇಳಿದ್ನಲ್ಲ, 2 ಸುತ್ಕೊಂಡ್ಬಿಟ್ಟಿರುತ್ತೆ ಅಂತ ಒಂದೊಂದನ್ನು. ಈಗ DNA ನೋಡಿದರೆ 1, 2 ಈ 2 ಮುಖ್ಯವಾಗಿರ್ತಕ್ಕಂಥ ಹೇಳ್ತೀನಿ. ಈಗ
ಇಲ್ಲಿ ಈಗ ನೋಡಿ, ಇದು ಒಂದು ಪಾಲಿನ್ಯೂಕ್ಲಿಯೋಟೈಡ್ ಇದು ತೋರಿಸ್ತಾ ಇರೋದು, ಇನ್ನೊಂದು ಇಲ್ಲಿಂದ ಪಾಲಿನ್ಯೂಕ್ಲಿಯೋಟೈಡ್. ಈ ಎರಡು ಪಾಲಿನ್ಯೂಕ್ಲಿಯೋಟೈಡ್ ಚೈನ್ಗಳು ಸೇರ್ಕೊಂಡಿರ್ಬಿಟ್ಟು ಒಂದು DNA ಆಗಿರುತ್ತೆ. ಇದು ಕೇವಲ ಒಂದು ಸಣ್ಣ ಸೆಗ್ಮೆಂಟ್, ಒಂದು ಸಣ್ಣ ತುಂಡನ್ನು ನಾವು ಇಲ್ಲಿ ತೋರಿಸಿದ್ದೀವಿ. ಇದರಲ್ಲಿ ಏನಿರುತ್ತೆ ಅಂತಂದರೆ ಒಂದು ಫಾಸ್ಫೇಟ್ ಬ್ಯಾಕ್ ಬೋನ್ ಇರುತ್ತೆ. ಈ ಫಾಸ್ಫೇಟ್ ಬ್ಯಾಕ್ ಬೋನ್ ಅಂತ ಕರೀತಾರೆ ಇದಕ್ಕೆ. ಆಮೇಲೆ ಗಾನಿನ್ ಅಂತಕ್ಕಂಥದ್ದು ಒಂದು, ಸೈಟೋಸಿನ್ ಅಂತಕ್ಕಂಥದ್ದು ಇನ್ನೊಂದು, ಥೈಮಿನ್ ಅಂತಕ್ಕಂಥ ಇನ್ನೊಂದು, ಅಡೆನಿನ್ ಅಂತಕ್ಕಂಥದ್ದು ಇನ್ನೊಂದು. ಇವು ಕೆಮಿಕಲ್ಸ್ ಇರುತ್ತೆ, ಬಯೋಕೆಮಿಕಲ್ಸ್ ಇರುತ್ತೆ. ಇವೆಲ್ಲ ಅಂದರೆ ಒಂದು ಫಾಸ್ಫೇಟು, ಒಂದು ಗಾನಿನ್ನು ಸೇರಿಕೊಂಡಾಗ ಒಂದು ನ್ಯೂಕ್ಲಿಯೋಟೈಡ್ ಆಗುತ್ತೆ. ಅದೇ ರೀತಿ ಎರಡನೇ ನ್ಯೂಕ್ಲಿಯೋಟೈಡ್ ಸೈಟೋಸಿನಿಂದ, ಮೂರನೇ ಥರದ ನ್ಯೂಕ್ಲಿಯೋಟೈಡ್ ಥೈಮಿನಿಂದ, ನಾಲ್ಕನೇ ಥರದ್ದು ಅಡಿನಿನಿಂದ 4 ರೀತಿಯಾಗಿರ್ತಕ್ಕಂಥ ನ್ಯೂಕ್ಲಿಯೋಟೈಡ್ಗಳು ಒಂದು DNA ಮಾಲಿಕ್ಯೂಲ್ನಲ್ಲಿ ಇರುತ್ತೆ. ಶಿಕ್ಷಕರೇ, ಇಲ್ಲಿ DNA ಹೇಗೆ ಆಗುತ್ತೆ ಅನ್ನೋದು ಒಂದು ಸ್ಟ್ರಕ್ಚರನ್ನು ತೋರಿಸಿದ್ದೀನಿ. ನಾನು ಮೊದಲೇ ಹೇಳಿದಾಗೆ DNA ಮಾಲಿಕ್ಯೂಲು ತುಂಬ ದೊಡ್ಡದಾಗಿರುತ್ತೆ. ಇಲ್ಲಿ ಒಂದು ಸಣ್ಣದ ಭಾಗವನ್ನು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಚಿತ್ರ ಇದೆ. 2 ಪಾಲಿನ್ಯೂಕ್ಲಿಯೋಟೈಡ್ ಚೈನ್ಸ್ ಇರುತ್ತೆ ಅಂತ ಹೇಳಿದೆ. ಇಲ್ಲಿ 1, 2 ಪಾಲಿನ್ಯೂಕ್ಲಿಯೋಟೈಡ್ ಚೈನ್ಸು. ಒಂದು ಪಾಲಿನ್ಯೂಕ್ಲಿಯೋಟೈಡ್ ಅಂದರೆ ಏನು, ಒಂದು ನ್ಯೂಕ್ಲಿಯೋಟೈಡ್ ತೊಗೊಂಡ್ರೆ ಫಾಸ್ಫೇಟು, ಒಂದು ಶುಗರು, ಒಂದು ಕಾಂಪೌಂಡ್ ಇರುತ್ತೆ. ಆ ಕಾಂಪೌಂಡ್ ಇದೆಯಲ್ಲ, ಅದು 4 ರೀತಿಯಾಗಿರ್ತಕ್ಕಂಥ ಒಂದು ಕಾಂಪೌಂಡ್ ಇರುತ್ತೆ. ಈ 3 ಸೇರಿಕೊಂಡು ಒಂದು ಅಂದರೆ ಈ ಹಸಿರು ಬಣ್ಣದ್ದು, ಈ ಆರೆಂಜ್ ಬಣ್ಣದ್ದು, ಕೆಂಪು ಬಣ್ಣದ್ದು, ಈ 3 ಸೇರಿಕೊಂಡ್ರೆ ಒಂದು ನ್ಯೂಕ್ಲಿಯೋಟೈಡ್ ಆಗುತ್ತೆ. ಈಗ ಹಸಿರು ಬಣ್ಣದ ಒಂದು ನ್ಯೂಕ್ಲಿಯೋಟೈಡ್ ಇದೆ, ಇಲ್ಲಿ ನೀಲಿ ಬಣ್ಣದ ಒಂದು ನ್ಯೂಕ್ಲಿಯೋಟೈಡ್ ಇದೆ, ಮತ್ತು ಇನ್ನೊಂದು ನಾವು ತೋರಿಸಿರೋದು ಪರ್ಪಲ್ ಕಲರ್ ನೇರಳೆ ಬಣ್ಣದ್ದಿದೆ. ಈಗ ನೇರಳೆ ಬಣ್ಣದ ಒಂದು ನ್ಯೂಕ್ಲಿಯೋಟೈಡ್ ಒಂದು ಭಾಗ ಇದೆಯಲ್ಲ, ಆ ಭಾಗ ಯಾವತ್ತೂ ಸಹಿತ ನೇರಳೆ ಬಣ್ಣ ಥೈಮಿನ್ ಅಂತ ಹೇಳಿದೆ. ಅದು ಥೈಮಿನ್ ಅಂತಕ್ಕಂಥದ್ದು ಯಾವಾಗಲೂ ಸಹಿತ ನೀಲಿ ಬಣ್ಣಕ್ಕೆ ಅಡೆನೈನ್ ಅಂತಕ್ಕಂಥ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಸೇರಿಕೊಳ್ಳುತ್ತೆ. AT 2 ಒಟ್ಟಿಗೆ ಸೇರಿಕೊಳ್ಳುತ್ತೆ. ಇನ್ನು ಕೆಳಗಡೆ ಬಂದರೆ ಹಳದಿ ಬಣ್ಣದ್ದೊಂದಿದೆ ನೋಡಿ, ಗಾನಿನ್ ಅಂತ. ಆ ಗಾನಿನ್ ಅಂತಕ್ಕಂಥದ್ದು ಒಂದು ಭಾಗ, ನ್ಯೂಕ್ಲಿಯೋಟೈಡಿನ ಒಂದು ಭಾಗ. ಹಸಿರು ಬಣ್ಣದ್ದು ಒಂದು ಭಾಗ, ಅದು ಸೈಟೋಸಿನ್ ಅಂತ. CG 2 ಒಟ್ಟಿಗೆ ಸೇರಿಕೊಳ್ಳುತ್ತೆ. ಅಂದರೆ ಈ 2 ಕಾಂಪೌಂಡು ಒಟ್ಟಿಗೆ ಸೇರಿಕೊಳ್ಬೇಕಾದ್ರೆ 3 ಹೈಡ್ರೋಜನ್ ಬಾಂಡ್ ಬೇಕು. ಮತ್ತು ಥೈಮಿನ್ ಮತ್ತು ಅಡೆನಿನ್ ಸೇರ್ಕೋಬೇಕಾದ್ರೆ 2 ಹೈಡ್ರೋಜನ್ ಬಾಂಡ್ ಬೇಕು. ಇದನ್ನು ಜ್ಞಾಪಕ ಇಟ್ಕೋಬೇಕು. ಅಂದರೆ ಒಂದು ನ್ಯೂಕ್ಲಿಯೋಟೈಡ್ ಇದೆಯಲ್ಲ, ಈ ಚೈನು, ಎರಡನೇ ನ್ಯೂಕ್ಲಿಯೋಟೈಡಿನ ಚೈನು ಇದು ರಿವರ್ಸ್ ಆಗಿರುತ್ತೆ. ಇಲ್ಲಿ ನೋಡಿ, ನೀವು ನೋಡಿದಾಗ ಈ ಫಾಸ್ಫೇಟ್ ಅಂತಕ್ಕಂಥದ್ದು ಇಲ್ಲಿ ಕೆಳಭಾಗದಲ್ಲಿದೆ, ಇಲ್ಲಿ ಫಾಸ್ಫೇಟ್ ಅಂತಕ್ಕಂಥದ್ದು ಮೇಲ್ಭಾಗದಲ್ಲಿ ಇಲ್ಲಿ ತೋರಿಸಿದ್ರೆ ಇಲ್ಲಿದೆ. ಅಂದರೆ ಒಂದು ಕೆಳಗಾಗಿರುತ್ತೆ, ಸೇರ್ಕೊಳ್ಳುತ್ತೆ. 2 ಸೇರ್ಕೊಂತು ಅಂತಂದರೆ ಅದು ಡಬಲ್ ಹೆಲಿಕ್ಸ್ ಥರ ಆಗುತ್ತೆ, ಸುರುಳಿ ಸುತ್ತಕೊಳ್ತರದ ಆಗುತ್ತೆ. ಇಷ್ಟು ಜ್ಞಾಪಕ ಇಟ್ಕೋಬೇಕು. ಅಂದರೆ DNA ಸ್ಟ್ರಕ್ಚರಲ್ಲಿ ಎರಡು ಪಾಲಿಪೆಪ್ಟೈಡ್ ಇರ್ತಕ್ಕಂಥ ಚೈನ್ಗಳಿರುತ್ತೆ, ತುಂಬ ಉದ್ದನಾಗಿರುತ್ತೆ. ಆ ಪಾಲಿಪೆಪ್ಟೈಡ್ ಚೈನ್ಗಳಲ್ಲಿ 4 ರೀತಿಯಾಗಿರ್ತಕ್ಕಂಥ ಕೆಮಿಕಲ್ಸ್ ಇರುತ್ತೆ. ಅಡೆನಿನ್ನು, ಥೈಮಿನ್ನು, ಗಾನಿನ್ನು, ಸೈಟೋಸಿನ್ನು, ಇವೆಲ್ಲ ನ್ಯೂಕ್ಲಿಯೋಟೈಡ್ಗಳ ಹೆಸರುಗಳು. ಅದ್ರ ಜೊತೆಗೆ ಏನಿರುತ್ತೆ ಅಂತಂದರೆ ಫಾಸ್ಫೇಟ್ ಒಂದು ಮಾಲಿಕ್ಯೂಲ್ ಇರುತ್ತೆ, ಮತ್ತು ಶುಗರ್ ಒಂದು ಇರುತ್ತೆ. ಆ ಶುಗರು ಪೆಂಟೋಸ್ ಅಂತ ಕರೀತಾರೆ. ಸೊ ಒಂದು ಇದೆಯಲ್ಲ, ಈಗ ಫಾಸ್ಫೇಟು, ಶುಗರು ಮತ್ತು ಸೈಟೋಸಿನ್ನು, ಇದು ಒಂದು ನ್ಯೂಕ್ಲಿಯೋಟೈಡ್. ಹೀಗೆ 4 ನ್ಯೂಕ್ಲಿಯೋಟೈಡ್ಗಳು, ಅಡೆನಿನ್ ನ್ಯೂಕ್ಲಿಯೋಟೈಡ್, ಥೈಮಿನ್ ನ್ಯೂಕ್ಲಿಯೋಟೈಡ್, ಗಾನಿನ್ ನ್ಯೂಕ್ಲಿಯೋಟೈಡ್, ಸೈಟಿನ್ ನ್ಯೂಕ್ಲಿಯೋಟೈಡ್, ಹೈಡ್ರೋಜನ್ ಬಾಂಡ್ಸ್ ಎಲ್ಲ ಸೇರಿಕೊಂಡು ಒಂದು ದೊಡ್ಡದಾಗಿರ್ತಕ್ಕಂಥ DNA ಮಾಲಿಕ್ಯೂಲ್ ಆಗುತ್ತೆ. ಇದನ್ನು ಜ್ಞಾಪಕ ಇಟ್ಕೋಬೇಕು. ನಾನು ಮೊದಲೇ ಹೇಳಿದ್ದನ್ನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಕಾರಣ ಎಲ್ಲರಿಗೂ ಅರ್ಥವಾಗಲಿ ಅಂತ. DNA ಅಂತಕ್ಕಂಥ 3 ಅಕ್ಷರಗಳಿದೆಯಲ್ಲ,
ಅದನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಿರೋದು ಡಿಆಕ್ಸಿರೈಬೋಸ್ ನ್ಯೂಕ್ಲಿಯಿಕ್ ಆಸಿಡ್ ಅಂತ ಆಗುತ್ತೆ. It is a single molecule of a very large molecule with high molecular weight. ನಿಮಗೆ ಕೆಮಿಸ್ಟ್ರಿ ಗೊತ್ತಿದ್ರೆ ಮಾಲಿಕ್ಯುಲರ್ ವೇಟ್ ಅಂತ ತಿಳ್ಕೋಬಹುದು. ಆದರೆ ಇಲ್ಲಿ ಅವೆಲ್ಲ ನಾನು ಹೇಳೋದಿಲ್ಲ. ಸಮ್ ಪ್ಲಾಂಟ್ ವೈರಸಸ್ ಅನ್ನ ಬಿಟ್ಟರೆ ಬಾಕಿ ಎಲ್ಲ ಪ್ಲಾಂಟ್ ಅಥವಾ ಅನಿಮಲ್ ಸೆಲ್ಗಳಲ್ಲಿ DNA ಇದ್ದೇ ಇರುತ್ತೆ. ಇದು 2 strands ಆಫ್ ಪಾಲಿನ್ಯೂಕ್ಲಿಯೈಡ್, 2 ಸ್ಟ್ರಾಂಡ್ ನ್ಯೂಕ್ಲಿಯೋಟೈಡ್ ಇಂದ ಬೇಕು. ಪಾಲಿ ಅಂದರೆ ಮೆನಿ, ತುಂಬಾ ನ್ಯೂಕ್ಲಿಯೋಟೈಡ್ಗಳಿಂದ ಒಂದು ಚೈನ್ ಆಗಿರುತ್ತೆ. ಆ ರೀತಿ 2 ಚೈನ್ಗಳಿಂದ ಇದು ಒಂದು DNA ಮಾಲಿಕ್ಯೂಲ್, DNA ಹೆಲಿಕ್ಸ್ ಅಂತ ಆಗಿರುತ್ತೆ. ಈ 2 ಸ್ಟ್ರಾಂಡ್ ಇರುತ್ತೆ, ಅವುಗಳು ಕಾಯಿಲ್ ಆಗುತ್ತೆ, ಒಂದು ಸುತ್ತಲೂ ಒಂದು ಸುತ್ತಕೊಳ್ಳುತ್ತೆ. ಅದಕ್ಕೊಂದು ಆಕ್ಸಿಸ್ ಅಂತ ಇರುತ್ತೆ, ಅದೆಲ್ಲ ಇಲ್ಲಿ ನಾನು ಹೇಳೋದಿಲ್ಲ. ಒಟ್ಟಿನಲ್ಲಿ ಡಬಲ್ ಹೆಲಿಕ್ಸ್ ಅಂತ ಕರೀತಾರೆ ಅದನ್ನ. ಅಂದರೆ 2 ಪಾಲಿನ್ಯೂಕ್ಲಿಗಳು ಸುತ್ತಕೊಂಡಿರುತ್ತೆ, ಆಪೋಸಿಟ್ ಡೈರೆಕ್ಷನ್ ಸುತ್ತಕೊಂಡಿರುತ್ತೆ. ಒಂದು ಬೇಸು ಇನ್ನೊಂದು ಟರ್ಮಿನಲ್, 2 ಬೇರೆ ಬೇರೆ ಇರುತ್ತೆ. ಈಚ್ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಈಸ್ ಮೇಡ್ ಅಪ್ ಆಫ್ ಸಿಂಗಲ್ ನ್ಯೂಕ್ಲಿಯೋಟೈಡ್. ಅಂದರೆ ನಾನು ಹೆಚ್ಚು ಇಲ್ಲಿ ವರ್ಣನೆ ಮಾಡೋಕ್ಕಾಗಲ್ಲ, ಕಾರಣ ಟೈಮ್ ಜಾಸ್ತಿ ಬೇಕು. ಒಟ್ಟಿನಲ್ಲಿ DNA ಅಂತಕ್ಕಂಥದ್ದು ನಮ್ಮ ಎಲ್ಲ ಜೀವಿಗಳಲ್ಲೂ ಇದೆ. ಇದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಒಂದು ಮಾಲಿಕ್ಯೂಲು. ಇದು ಒಂದೇ ಒಂದು ಮಾಲಿಕ್ಯೂಲು DNA ಅಂತಕ್ಕಂಥದ್ದು. ಇದು ಅನೇಕ ಗುಣಗಳನ್ನು ಕೊಡ್ತಕ್ಕಂಥ ಇನ್ಹೆರಿಟೆನ್ಸ್, ನಮಗೆ ಅನುವಂಶಿಕವಾಗಿ ಬರ್ತಕ್ಕಂಥ ಗುಣಗಳೆಲ್ಲ ಇದರೊಳಗೆ ಜೀನ್ಸ್ ಅಂತ ಆಗಿ ಇರುತ್ತೆ. ಅದರ ವಿಚಾರ ಬೇರೆ ರೀತಿಯಾಗಿ ಹೇಳಬೇಕು, ಮುಂದೆ ಹೇಳೋಣ. ನಾನು ಪುನಃ DNA ಪದವನ್ನು ರಿಪೀಟ್ ಮಾಡಲೇಬೇಕು. DNA ಅಂತಕ್ಕಂಥದ್ದು ಒಂದು ದೊಡ್ಡ ಪಾಲಿನ್ಯೂಕ್ಲಿಯೋಟೈಡ್ ಅಂತ ಹೇಳಿದೆ. ಆ ಥರದ್ದು ಕ್ರೋಮೋಸೋಮ್ ಇರುತ್ತಲ್ಲ, ನಾವು ಕ್ರೋಮೋಸೋಮ್ ಅಂತ ಹೇಳ್ತೀವಲ್ಲ, ಕ್ರೋಮೋಸೋಮಲ್ಲಿ ಇರುತ್ತೆ. ಕ್ರೋಮೋಸೋಮ್ಸ್ ಆರ್ ದೇ ಡಿಟರ್ಮಿನ್ ಇನ್ಹೆರಿಟೆನ್ಸ್. ಅಂದರೆ ನಮಗೆ ಅನುವಂಶೀಯ ಗುಣಗಳು ಬರಬೇಕು ಅಂದರೆ ಕ್ರೋಮೋಸೋಮನ್ನು ನಾವು ತಿಳ್ಕೋಬೇಕು. ಈಗ ನನ್ನ ಕಣ್ಣು ನಮ್ಮ ತಾಯಿಯ ಕಣ್ತರ ಇದೆ ಅಂತ ಎಷ್ಟೋ ಸಾರಿ ಹೇಳ್ತಾರೆ, ಅಥವಾ ನೀನು ನಡೀತಾ ಇದ್ದರೆ ನಿಮ್ಮ ತಂದೆ ಥರ ನಡೀತಿ ಅಂತ ಹೇಳ್ತಾರೆ. ಹೀಗೆ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ನಾಯಿ ಮರಿಯನ್ನೇ ಹಾಕುತ್ತೆ, ಆ ನಾಯಿ ಮರಿ ಅದೇ ಥರ ಕಾಣಿಸ್ತಾ ಇರುತ್ತೆ. ಹೀಗೆ ಎಲ್ಲ ಪ್ರಾಣಿಗಳು, ಎಲ್ಲ ಸಸ್ಯಗಳನ್ನು ತಗೊಂಡ್ರೆ ಮಾವಿನ ಮರ ಮಾವಿನ ಹಣ್ಣನ್ನೇ ಪ್ರೊಡ್ಯೂಸ್ ಮಾಡುತ್ತೆ, ಮಾವಿನ ಮರ ಬೇವಿನ ಹಣ್ಣನ್ನು ಮಾಡೋಕ್ಕಾಗಲ್ಲ. ಅಥವಾ ನಾಯಿ ಕುರಿಮರಿಯನ್ನು ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಹೀಗೆ ಅಂದರೆ ಒಂದು ಜಾತಿಯ ಪ್ರಾಣಿಯಾಗಲಿ ಸಸ್ಯವಾಗಲಿ ಅದೇ ಅನುವಂಶಿಕ ಹೊಂದಿರತಕ್ಕಂಥ ಪೀಳಿಗೆಯನ್ನು ಉತ್ಪತ್ತಿ ಮಾಡುತ್ತೆ. ಇದು ಮುಖ್ಯವಾಗಿರ್ತಕ್ಕಂಥದ್ದು DNA ಅಲ್ಲಿರ್ತಕ್ಕಂಥ ಕೆಲಸ. DNA ಅಂದರೆ ಡಿಆಕ್ಸಿರೈಬೋನ್ಯೂಕ್ಲಿಯಿಕ್ ಆಸಿಡ್ ಡೈರೆಕ್ಟ್ಸ್ cells to make proteins required for growth, repair and reproduction. ಇದು ಬೆಳೆಯುವುದಕ್ಕೆ ಮತ್ತು ಸಂತಾನೋತ್ಪತ್ತಿ ಮಾಡೋದಕ್ಕೆ, ರಿಪೇರಿ ಮಾಡೋದಕ್ಕೆ ಎಲ್ಲದಕ್ಕೂ ಸಹಿತ DNA ಅದರೊಳಗಿರ್ತಕ್ಕ DNA ಆಗಿರ್ತಕ್ಕಂಥ ಜೀನ್ಸು ಇವುಗಳನ್ನು ನಮಗೆ ಮಾರ್ಗದರ್ಶನ ಕೊಡ್ತಾ ಇರುತ್ತೆ. ಈಗ ಮನುಷ್ಯನ ಕೋಶಗಳಲ್ಲಿ, ಜೀವಕೋಶಗಳಲ್ಲಿ 46 ಕ್ರೋಮೋಸೋಮ್ಗಳಿರುತ್ತೆ ಅಂತ ಹೇಳ್ತೀವಿ. 46 ಕ್ರೋಮೋಸೋಮ್ಸ್ ಅಥವಾ 23 ಪೇರ್ಸ್ ಅಂತ ಕರಿತೀವಿ. 22 ಪೇರ್ಸ್, 22 ಪೇರು ಒಂದು ಥರ ಇರುತ್ತೆ. 23ನೇದು ಒಂದು X ಒಂದು Y ಅಂತ ಇದ್ದಾಗ ಅದು ಮೇಲ್ ಗಂಡು ಆಗುತ್ತೆ. 2 X ಕ್ರೋಮೋಸೋಮ್ ಅಂದರೆ ಫೀಮೇಲ್ ಹೆಂಗ್ಸ್ ಆಗುತ್ತೆ. ಅದು ಹೇಗೆ ಅನ್ನೋದು ನಾನು ಇಲ್ಲಿ ಹೇಳಲ್ಲ, ಮುಂದೆ ಹೇಳೋಣ. ಆದರಿಷ್ಟು ಮಾತ್ರ ಇಲ್ಲಿ ಹೇಳ್ತೀನಿ. ಒಂದು ಕ್ರೋಮೋಸೋಮ್ ಅಂದರೆ ಒಂದೇ ಒಂದು DNA ಅಣು. 1 ಕ್ರೋಮೋಸೋಮ್ ಈಸ್ 1 DNA ಮಾಲಿಕ್ಯೂಲ್. ಇದನ್ನು ಜ್ಞಾಪಕ ಇಟ್ಕೊಳ್ಳಿ, ಅನೇಕ ಪುಸ್ತಕಗಳಲ್ಲಿ ಇದನ್ನು ಬರೆದಿರೋದಿಲ್ಲ. 1 DNA molecule makes 1 chromosomes. Therefore, we have 46 molecules of DNA in 46 chromosomes in any human cell. ನಾನು ಮೇಲೆ ಹೇಳಿದ
ಎಲ್ಲ ವಿಷಯಗಳು ಸ್ವಲ್ಪ ಅರ್ಥವಾಗಲಿ ಅಂತ ಇಲ್ಲಿ 2 ಚಿತ್ರ ಕೊಟ್ಟಿದ್ದೀನಿ. ಎಡಭಾಗದಲ್ಲಿ ಒಂದು ಕ್ರೋಮೋಸೋಮಿನ ಚಿತ್ರ ಕೊಟ್ಟಿದ್ದೀನಿ. ಆ ಒಂದು ಕ್ರೋಮೋಸೋಮ್ನ ಹೇಳಿದಾಗೆ ಒಂದು ಮಾಲಿಕ್ಯೂಲ್ ಆಫ್ DNA ಅಂತ. ಅಲ್ಲಿ ಒಂದು ದಾರದ ಹಾಗೆ ಉದ್ದವಾಗಿ ತೋರಿಸಿದೆ ನೋಡಿ, ಅದು ಒಂದು DNA ಮಾಲಿಕ್ಯೂಲ್. ಅಂಥದ್ದು ಒಂದು DNA ಮಾಲಿಕ್ಯೂಲ್ ಒಂದು ಕ್ರೋಮೋಸೋಮ್ ಆಗಿದೆ, ಒಂದು ಕ್ರೋಮೋಸೋಮ್ ಆಗಿರುತ್ತೆ. ಇಲ್ಲಿ 2 ನ್ಯೂಕ್ಲಿಯೋಟೈಡ್ಗಳು ಸೇರ್ಕೊಂಡಿದೆ. ಆ 2 ನ್ಯೂಕ್ಲಿಯೋಟೈಡ್ ಸೇರ್ಕೊಂಡಾಗ ಒಂದು ಕ್ರೋಮೋಸೋಮ್ ಆಗುತ್ತೆ. ಅದನ್ನು ಜ್ಞಾಪಕ ಇಟ್ಕೋಬೇಕು ನೀವು. ಬಲಭಾಗದ ಚಿತ್ರದಲ್ಲಿ 23 ಜೊತೆ ಕ್ರೋಮೋಸೋಮ್ಗಳನ್ನು ತೋರಿಸಿದ್ದೀನಿ. ಅಂದರೆ 23 ಮಾಲಿಕ್ಯೂಲ್ ಆಫ್ DNA ತೋರಿಸಿದ್ದೀನಿ. ಕಡೆಯ ಒಳಗಡೆ ನೋಡಿ ಚಿಕ್ಕದು 2, ಆ 2 ಚಿಕ್ಕದು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಈ 2 ಚಿಕ್ಕದಿದೆಯಲ್ಲ, ಅದೇನೇ ಸೆಕ್ಸ್ ಕ್ರೋಮೋಸೋಮ್ ಅಂತ ಕರೀತಾರೆ. ಅದು 2 ಒಂದೇ ರೀತಿ XX ಆದರೆ ಫಿಮೇಲ್ ಆಗಿರುತ್ತೆ, X ಅಂಡ್ Y ಆದರೆ ಮೇಲ್ ಆಗಿರುತ್ತೆ. ಅಂದರೆ ನಮ್ಮ ದೇಹದಲ್ಲಿ ಪ್ರತಿಯೊಂದು ಕೋಶಗಳಲ್ಲೂ 46 ಕ್ರೋಮೋಸೋಮ್ಗಳಿರುತ್ತೆ. ಅದು ನ್ಯೂಕ್ಲಿಯಸ್ ಒಳಗಿರುತ್ತೆ. ಆದರೆ ಯಾವಾಗಲೂ ಕ್ರೋಮೋಸೋಮ್ಗಳು ಬಿಡಿಯಾಗಿ ಕಾಣಿಸಲ್ಲ, ಒಟ್ಟು ಸೇರಿಕೊಂಡು ಒಂದು ದೊಡ್ಡದಾಗಿರ್ತಕ್ಕಂಥ ನೆಟ್ವರ್ಕ್ ಥರ ಆಗಿಬಿಟ್ಟಿರುತ್ತೆ. ಅದರಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಬಿಡಿಸಿ ನಾನು ತೋರಿಸ್ತಾ ಇದ್ದೀನಿ. ಆದ್ದರಿಂದ ಮುಂದೆ ನೀವು ದೊಡ್ಡ ತರಗತಿಗೆ ಹೋದಾಗ ಇದ್ರ ಬಗ್ಗೆ ಹೆಚ್ಚು ನೀವು ಕಲ್ತ್ಕೊಳ್ಳೋಕೆ ಅನುಕೂಲ ಆಗ್ಬೋದು. ಇಲ್ಲಿ ಸರಳ ವಿಜ್ಞಾನ ಅಂತ ಹೇಳಿದಿಲ್ಲ, ನಾನು 600 ವಿಡಿಯೋಗಳನ್ನು ಮಾಡಿರೋದು ಸರಳ ವಿಜ್ಞಾನದಲ್ಲಿ. ವಿಜ್ಞಾನದ ಕೆಲವು ಕಾನ್ಸೆಪ್ಟ್ಸ್ನ ಸುಲಭವಾಗಿ ಮಕ್ಕಳಿಗೆ ಅರ್ಥವಾಗೋದಕ್ಕೋಸ್ಕರ ಮಾಡಿದ್ದೀನಿ. ಇಲ್ಲಿ ಒಂದು DNA ಮಾಲಿಕ್ಯೂಲ್ ಅನ್ನು ತೋರಿಸಿದ್ದೀನಿ. ಇದು ನಿಮ್ಮ ಎಕ್ಸಾಮಿನೇಷನ್ಗೋಸ್ಕರ ಅಲ್ಲ, ಪುನಃ ರಿಪೀಟ್ ಮಾಡೋದಕ್ಕೆ. DNA ಅಂತಕ್ಕಂಥದ್ದು ನಮ್ಮ ದೇಹದ ಜೀವನದ ನೀಲ ನಕ್ಷೆ. DNA ಮಾಲಿಕ್ಯೂಲ್ ಈಸ್ ಅವರ್ ಬ್ಲೂ ಪ್ರಿಂಟ್ ಆಫ್ ಲೈಫ್ ಅಂತ ಹೇಳೋದಕ್ಕೆ ಇದು ಸರಿ. ಇನ್ನೊಂದು ಚಿತ್ರವನ್ನು ನಾನು ಕೊಟ್ಟಿದ್ದೀನಿ. ಈ ಒಂದು ಸಣ್ಣ ವಿಡಿಯೋವನ್ನು ಮಾಡೋದಕ್ಕೆ ನಾನು ಅಕಾಡೆಮಿಕ್ ಅಸಿಸ್ಟೆನ್ಸ್ ಅನ್ನ ChatGPT ತಗೊಂಡಿದ್ದೀನಿ. ಅಕಾಡೆಮಿಕ್ ರಿವ್ಯೂ ಅಂಡ್ ಲ್ಯಾಂಗ್ವೇಜ್ ಸಪೋರ್ಟ್ ಬೈ ChatGPT. ಇದರ ಕಾನ್ಸೆಪ್ಟು, ಡಿಸೈನು, ವಾಯ್ಸು ನಾನು CG ನಾಗರಾಜ ಕೊಟ್ಟಿದ್ದೀನಿ. ಕ್ರಿಯೇಟಿವ್ ಕಾಮನ್ಸ್ನ ಇಮೇಜಸ್ ತಗೊಂಡಿದ್ದೀನಿ. ಯೂಟ್ಯೂಬ್ನವರು ಇದನ್ನು ಪಬ್ಲಿಷ್ ಮಾಡ್ತಾರೆ, ಅವರಿಗೆ ನನ್ನ ವಂದನೆಗಳು. ನಿಮ್ಮ ಎಲ್ಲ ವ್ಯೂಯರ್ಸ್ಗೆ, ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಪೇರೆಂಟ್ಸ್ ಆಗಿರ್ಬೋದು ಅಥವಾ ಬೇರೆ ಇನ್ಯಾರೋ ಆಗಿರ್ಬೋದು, ಆಕಸ್ಮಿಕವಾಗಿ ನೋಡಿರ್ಬೋದು ಅಥವಾ ನನ್ನ ಚಾನೆಲನ್ನು ಓಪನ್ ಮಾಡಿ ನೋಡಿರ್ಬೋದು. ನನ್ನ ಚಾನಲ್ಲು ನಾಗರಾಜ ಚಿತ್ರದುರ್ಗ 1938 ಅಂತ. ಎಲ್ಲರಿಗೂ ನನ್ನ ವಂದನೆಗಳು. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಎ ಪಾರ್ಟ್ ಆಫ್ ದಿಸ್ ಜರ್ನಿ. ಲೆಟ್ ಅಸ್ ಕಂಟಿನ್ಯೂ ಸೈನ್ಸ್ ಟುಗೆದರ್. ನಾಳೆ ನಾನು ಹೇಳ್ತಕ್ಕಂಥ ಸರಳ ವಿಜ್ಞಾನ ಸಸ್ಯಗಳ ಬಗ್ಗೆ ಇನ್ನೂ ಒಂದು 30 ಅಥವಾ 40 ಸಿರೀಸು ಸಸ್ಯಗಳ ಬಗ್ಗೆ ಹೇಳ್ತೀನಿ. ನಾಳೆ ನಾನು ಹಲಸಿನ ಹಣ್ಣು ಮತ್ತು ಕಿತ್ತಳೆ ಹಣ್ಣಿನಲ್ಲಿ ವ್ಯತ್ಯಾಸ ಹೇಗಿರುತ್ತೆ ಅಂತ ಹೇಳ್ತೀನಿ. ಅದನ್ನು ನೋಡೋದಕ್ಕೆ ದಯವಿಟ್ಟು ಸಹಕಾರ ಮಾಡಿ.